ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ವದನದಲ್ಲಿ ಕಳೆ ತುಂಬಿ ಚನ್ನಗೆಯ ಸೂಸುತ್ತ ನಲ್ನುಡಿಯ ಪೇಳಿರುವ ವಾಗ್ಗುರುಗಳ ವಾಣಿಯನ್ನು ಪಸಾರಿಸುವ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ವಚನವಾಣಿ ಕಾರ್ಯಕ್ರಮದ ಮುಖೇನ ಸಾಕಷ್ಟು ವಚನಗಳನ್ನು ಕೇಳ್ತಾ ಇದ್ದೀರಿ, ಅವುಗಳ ಅರ್ಥವನ್ನು ಅರಿತುಕೊಳ್ತಾ ಇದ್ದೀರಿ, ಹಾಗೆ ಅವುಗಳ ಸಾರವನ್ನು ಸಂಸಾರಕ್ಕೆ ಅಳವಡಿಸಿಕೊಳ್ತಾ ಸಮಾಜವನ್ನು ಸುಸ್ಥಿರತೆಯತ್ತ ಸಾಗಿಸೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಆರಂಭಿಸೋಣ. ಬನ್ನಿ, ಈ ಸಂಚಿಕೆಯ ಮೊದಲ ವಚನ ಯಾವುದು ಅಂತ ನೋಡೋಣ. ಅಂಗವನಾಚಾರಕ್ಕರ್ಪಿಸಿ ಆಚಾರವನಂಗಕ್ಕರ್ಪಿಸಿ ಆಚಾರಲಿಂಗ ಪ್ರಸಾದಿಯಾದ. ಪ್ರಾಣವ ಲಿಂಗದಲ್ಲಿ ಅರ್ಪಿಸಿ ಆ ಲಿಂಗವ ಪ್ರಾಣಕ್ಕರ್ಪಿಸಿ ಪ್ರಾಣಲಿಂಗ ಪ್ರಸಾದಿಯಾದ. ದೇಹ ಭಾವದ ಅಹಂಕಾರ ದಾಸೋಹಂ ಭಾವದೊಳಗಲ್ಲದೆ ಅಳಿಯದೆಂದು ಲಿಂಗ ಜಂಗಮಕ್ಕೆ ಕೊಟ್ಟು ಲಿಂಗ ಜಂಗಮ ಪ್ರಸಾದಿಯಾದ. ಸತ್ಯ ಶರಣರ ಅಂಗದೊಳಗೆ ಬಿದ್ದ ಅಗುಳನೆತ್ತಿಕೊಂಡಿಪ್ಪೆನೆಂದು ನಿಮ್ಮ ಪ್ರಸಾದದ ಕುಳಿಯೊಳಗೆ 12 ವರುಷ ಪರ್ಯಂತರ ಪ್ರಸಾದಿಯಾಗಿರ್ದ ಕೂಡಲ ಚನ್ನ ಸಂಗಮ ದೇವರಲ್ಲಿ ಮರುಳಶಂಕರ ದೇವರ ಶ್ರೀಪಾದದ ಘನವನು ನಿಮ್ಮಿಂದ ಕಂಡು ಬದುಕಿದೆನು ಕಾಣ ಸಂಗನ ಬಸವಣ್ಣ. ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಮಹಾಪ್ರಸಾದಿ ಮರುಳಶಂಕರ ದೇವರು ತನ್ನ ಅಂಗವನ್ನು ಅರಿವಿನ ಆಚಾರಕ್ಕೆ ಅರ್ಪಿಸಿ ಆ ಅರಿವಿನಾಚಾರವನ್ನು ಅಂಗಕ್ಕೆ ಅರ್ಪಿಸಿ ಆಚಾರಲಿಂಗ ಪ್ರಸಾದಿಯಾದನು. ತನ್ನ ಪ್ರಾಣವನ್ನು ಲಿಂಗದಲ್ಲಿ ಅರ್ಪಿಸಿ ಆ ಚೈತನ್ಯಾತ್ಮಕವಾದ ಲಿಂಗವನ್ನು ಪ್ರಾಣಕ್ಕರ್ಪಿಸಿ ಪ್ರಾಣಲಿಂಗ ಪ್ರಸಾದಿಯಾದನು. ದೇಹವೇ ನಾನೆಂಬ ಭಾವದ ಅಹಂಕಾರವನ್ನು ಗುರುಲಿಂಗ ಜಂಗಮಕ್ಕೆ ತಾನಿಲ್ಲದೆ ಮಾಡುವ ದಾಸೋಹ ಭಾವದಿಂದ ಅಳಿವುದಲ್ಲದೆ ಉಳಿದ ಭಿನ್ನ ಭಾವದಿಂದ ಅಳಿಯದೆಂದು ತಾನು ತನ್ನದೆನ್ನುವುದನ್ನೆಲ್ಲ ಲಿಂಗ ಜಂಗಮಕ್ಕೆ ಅರ್ಪಿಸಿ ತಾನು ಲಿಂಗ ಜಂಗಮದ ನಿಜ ಪ್ರಸಾದಿಯಾದನು. ಸತ್ಯ ಶರಣರ ಅಂಗದೊಳಗೆ ತಪ್ಪಿಬಿದ್ದ ಅನ್ನದ ಅಗುಳನ್ನೆತ್ತಿಕೊಂಡು ಸವಿದು ಇರುವೆನೆಂದು ನಿಮ್ಮ ಪರಮ ಪ್ರಸನ್ನತೆಯ ಪ್ರಸಾದದ ದಾಸೋಹ ಮನೆಯೆಂಬ ಪವಿತ್ರ ಕುಂಡದೊಳಗೆ 12 ವರುಷದವರೆಗೂ ಗೌಪ್ಯವಾಗಿ ಪರಮ ಪ್ರಸಾದಿಯಾಗಿದ್ದನು. ಇಂತಹ ಘನಪ್ರಸಾದಿ ಮರುಳ ಶಂಕರ ದೇವರ ಶ್ರೀಪಾದದ ಘನತೆಯನ್ನು ನಿಮ್ಮಿಂದಲೇ ಕಂಡು ಬದುಕಿದೆನು ಗುರುವೇ ಬಸವಣ್ಣ ತಂದೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಕಾಯ ಪ್ರಸಾದವೆನ್ನ ಜೀವ ಪ್ರಸಾದವೆನ್ನ ಪ್ರಾಣ ಪ್ರಸಾದವೆನ್ನ ಭಾವ ಪ್ರಸಾದವೆನ್ನ ಸುಯಿಧಾನ ಪ್ರಸಾದವೆನ್ನ ಸಮಯ ಪ್ರಸಾದವೆನ್ನ ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಪ್ರಸಾದವ ಹಾಸಿ ಹೊದೆದುಕೊಂಡಿಪ್ಪೆನು. ಅಕ್ಕ ಮಹಾದೇವಿಯವರ ಈ ವಚನದ ಅರ್ಥವನ್ನು ನೋಡೋಣ. ಎನ್ನ ಕಾಯದ ಕತ್ತಲೆ ಅಳಿದು ಕಾಯವು ಶುದ್ಧ ಪ್ರಸಾದವಾಗಿದೆ. ಎನ್ನ ಜೀವಭಾವದ ಜಂಜಡವಳಿದು ಶಿವಭಾವಿಯಾಗಿ ಜೀವವು ಪ್ರಸಿದ್ಧ ಪ್ರಸಾದವಾಗಿದೆ. ಎನ್ನ ಭಾವವು ಲಿಂಗ ಸುಖದಲ್ಲಿ ತೃಪ್ತವಾದ ಕಾರಣ ಭಾವವು ತೃಪ್ತಿ ಪ್ರಸಾದವಾಗಿದೆ. ಎನ್ನ ಪ್ರಾಣವು ಲಿಂಗವೇ ಪ್ರಾಣವೆಂದಪ್ಪಿದ ಕಾರಣ ಪ್ರಾಣವು ಪ್ರಸನ್ನ ಪ್ರಸಾದವಾಗಿದೆ. ಎನ್ನ ಎಚ್ಚರಿಕೆಯ ಸಾವಧಾನ ಭಕ್ತಿಯು ಲಿಂಗದಲ್ಲಿ ಅರ್ಪಿತವಾಗಿ ಪ್ರಸಾದವಾಗಿದೆ. ಎನ್ನಂಗದ ನಡೆ ನುಡಿ ಆಚಾರ ಧರ್ಮವೆಲ್ಲವೂ ಪರಿಶುದ್ಧ ಪ್ರಸನ್ನತೆಯಿಂದ ಕೂಡಿ ಪ್ರಸಾದವಾಗಿದೆ. ಆದ ಕಾರಣ ಮಹಾಘನಲಿಂಗ ದೇವಯ್ಯ ನಾನು ನಿಮ್ಮ ನಿಜ ಬೆಳಗಿನ ಪ್ರಭೆಯಾದ ಪರಿಶುದ್ಧ ಪ್ರಸಾದವ ಸರ್ವಾಂಗದಲ್ಲಿಯೂ ಹಾಸಿ ಹೊದೆದುಕೊಂಡಿರುವೆನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ.
ಅಂದೊಮ್ಮೆ ಧರೆಯ ಮೇಲೆ ಬೀಜವಿಲ್ಲದಂದು ಬಸವನೆಂಬ ಗಣೇಶ್ವರನ ಭೋಂಕರಿಸಿ ಕೆಲದಡೆ ಬೀಜ ಉತ್ಪತ್ತಿಯಾಯಿತು. ಅದನೆ ಬಿತ್ತಿ ಅದನೆ ಬೆಳೆದು ಅದನೆ ಅಟ್ಟಟ್ಟು ಲಿಂಗಕ್ಕೆ ಬೋನವ ಮಾಡಿ ನಾಗಲೋಕದ ನಾಗಗಣಗಳಿಗೆಯೂ ಬಸವಣ್ಣನ ಪ್ರಸಾದ, ಮರ್ತ್ಯಲೋಕದ ಮಹಾಗಣಗಳಿಗೆಯೂ ಬಸವಣ್ಣನ ಪ್ರಸಾದ, ದೇವಲೋಕದ ದೇವಗಣಗಳಿಗೆಯೂ ಬಸವಣ್ಣನ ಪ್ರಸಾದ. ಎಲೆ ಕೂಡಲ ಚನ್ನ ಸಂಗಮ ದೇವ ನಿಮ್ಮಾಣೆ ನಿಮಗೂ ಎನಗೂ ಬಸವಣ್ಣನ ಪ್ರಸಾದ. ಚನ್ನ ಬಸವಣ್ಣನವರ ಈ ವಚನದ ಅರ್ಥ: ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶವೇನೇನೂ ಇಲ್ಲದಂದು ಒಂದು ಸಲ ನಿಷ್ಕಲ ಲಿಂಗದಿಂದ ಜ್ಞಾನ ಚಿತ್ತುವಾಗಿ ಬಸವನೆಂಬ ಮಹಾಶರಣನು ಒಮ್ಮೆಲೆ ಹೂಂಕರಿಸಿ ಕೂಗಿದರೆ ಅದು ನಾದವೆನಿಸಿ ಸಕಲ ಜಗದುತ್ಪತ್ತಿಗೆ ಬೀಜವೆನಿಸಿತು. ಆ ನಾದದ ಬೀಜವನ್ನೇ ಬಿತ್ತಿ ಬೆಳೆದು ಪಾಕವ ಮಾಡಿ ಲಿಂಗಕ್ಕೆ ಎಡೆ ಮಾಡಲಾಯಿತು. ಆ ಎಡೆಯಾದ ಅರ್ಪಿತ ಪ್ರಸಾದವೇ ನಾಗಲೋಕದ ನಾಗಗಣಗಳಿಗೂ ಬಸವಣ್ಣನ ಪ್ರಸಾದವೆನಿಸಿತು. ಮರ್ತ್ಯಲೋಕದ ಮಹಾಶರಣಗಣಗಳಿಗೂ ಬಸವಣ್ಣನ ಪ್ರಸಾದವೆನಿಸಿತ್ತು. ಹಿಮಗಿರಿಯ ಕೈಲಾಸ ಪರ್ವತವೆಂಬ ದೇವಲೋಕದ ದೇವಗಣಗಳಿಗೂ ಬಸವಣ್ಣನ ಪ್ರಸಾದವೆನಿಸಿತ್ತು. ಅಷ್ಟೇ ಅಲ್ಲ ಶಿವನೇ, ಸಚರಾಚರವೆಲ್ಲಕ್ಕೂ ಬಸವಣ್ಣನೇ ಆಶ್ರಯವಾದ ಕಾರಣ ಎನಗೂ ನಿನಗೂ ಬಸವಣ್ಣನ ನಿಜವೇ ಪ್ರಸಾದವಾಯಿತು ಎಂಬುದು ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಅಂಗದ ಮೇಲಿಹ ಲಿಂಗಕ್ಕರ್ಪಿಸಿದಲ್ಲದೆ ಕೊಳಲಾಗದು, ಅಂಗೈಯಲ್ಲಿ ಹಿಡಿದು ಅರ್ಪಿಸಿಹೆನೆಂದಡೆ ಅರ್ಪಿತವಾಗದು. ಇನ್ನು ಅರ್ಪಿಸುವ ಪರಿ ಎಂತೆಂದಡೆ, ನಾಶಿಕದಲ್ಲಿ ಗಂಧ ಅರ್ಪಿತ, ಜಿಹ್ವೆಯಲ್ಲಿ ರುಚಿ ಅರ್ಪಿತ, ಹೃದಯದಲ್ಲಿ ಪರಿಣಾಮ ಅರ್ಪಿತ, ಇಂತಿ ಪರಿಯಲ್ಲಿ ಅರ್ಪಿಸಬಲ್ಲಡೆ ಅರ್ಪಿತ. ಇದನರಿತು ಭೋಗಿಸಬಲ್ಲಡೆ ತ್ವಕ್ಕಿನಲ್ಲಿ ಸ್ಪರ್ಶನ ಅರ್ಪಿತ, ಶ್ರೋತ್ರದಲ್ಲಿ ಶಬ್ದ ಅರ್ಪಿತ, ಹೃದಯದಲ್ಲಿ ಪರಿಣಾಮ ಅರ್ಪಿತ, ಇಂತಿ ಪರಿಯಲ್ಲಿ ಅರ್ಪಿಸಬಲ್ಲಡೆ ಅರ್ಪಿತ. ಇದನರಿದು ಭೋಗಿಸಬಲ್ಲಡೆ ಪ್ರಸಾದ, ಈ ಕ್ರಮವನರಿಯದೆ ಕೊಂಡ ಪ್ರಸಾದವೆಲ್ಲವೂ ಅನರ್ಪಿತ. ನುಂಗಿದ ಉಗುಳೆಲ್ಲವೂ ಕಿಲ್ಬಿಷ, ಕೂಡಲ ಚನ್ನ ಸಂಗಮ ದೇವ. ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ: ಅಂಗದ ಮೇಲಿರುವ ಇಷ್ಟಲಿಂಗಕ್ಕೆ ಅರ್ಪಿಸದೆ ಆವ ಪದಾರ್ಥವು ಸ್ವೀಕರಿಸಲಾಗದು. ಅದು ಅಂಗೈಯಲ್ಲಿ ಮಾತ್ರ ಅರಿವಿನ ಕುರುಹು ಹಿಡಿದು ಅರ್ಪಿಸುವೆನೆಂದರೆ ಅದು ಲಿಂಗಕ್ಕೆ ಅರ್ಪಿತವಾಗಲಾರದು. ಹಾಗಾದರೆ ಇನ್ನು ಲಿಂಗಕ್ಕೆ ಪದಾರ್ಥವನ್ನು ಅರ್ಪಿಸುವ ಪರಿ ಯಾವುದು ಎಂದು ಕೇಳಿದರೆ ಹೇಳುವೆ ಕೇಳಿರಿ. ಅಂಗಗುಣವಳಿದು ಲಿಂಗಗುಣ ಸಂಪನ್ನನಾದ ನಾಶಿಕೇಂದ್ರಿಯ ಮುಖದಿಂದ ಗಂಧ ಪದಾರ್ಥವನ್ನರ್ಪಿಸಬೇಕು. ಜಿಹ್ವೆಯ ಮುಖದಿಂದ ರುಚಿ ಪದಾರ್ಥವನ್ನರ್ಪಿಸಬೇಕು. ನೇತ್ರ ಮುಖದಿಂದ ರೂಪ ಪದಾರ್ಥವನ್ನರ್ಪಿಸಬೇಕು. ತ್ವಕ್ ಮುಖದಿಂದ ಸ್ಪರ್ಶ ಪದಾರ್ಥವನ್ನರ್ಪಿಸಬೇಕು. ಶ್ರೋತ್ರ ಮುಖದಿಂದ ಶಬ್ದ ಪದಾರ್ಥವನ್ನರ್ಪಿಸಬೇಕು. ಹೃದಯ ಮುಖದಲ್ಲಿ ಈ ಪಂಚ ಪದಾರ್ಥಗಳ ಪರಿಣಾಮ ತೃಪ್ತಿ ಪದಾರ್ಥವನ್ನರ್ಪಿಸಬೇಕು. ಈ ರೀತಿಯಲ್ಲಿ ಲಿಂಗಕ್ಕೆ ಪದಾರ್ಥವರ್ಪಿಸಿದರೆ ಅದು ಅರ್ಪಿತ ಎನಿಸುವುದು. ಈ ಅರ್ಪಿತದ ಭೇದವನರಿದು ಭೋಗಿಸಿದರೆ ಅದು ಪ್ರಸಾದವೆನಿಸುವುದು. ಈ ವಿಧಾನವನರಿಯದೆ ತಾಕೊಂಡ ಪದಾರ್ಥವೆಲ್ಲವೂ ಪ್ರಸಾದವೆನಿಸದೆ ಅನರ್ಪಿತವೆನಿಸುವುದು. ತಾ ನುಂಗಿದ ಪದಾರ್ಥವೆಲ್ಲವೂ ದೋಷಯುಕ್ತವಾಗುವುದು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಕಾಯವೇ ಲಿಂಗಾರ್ಪಿತ, ಅರ್ಪಿತವೇ ಪ್ರಸಾದ, ಅದೇ ಮತ್ತೆ ಮತ್ತೆ ಅರ್ಪಿತ. ದರ್ಶನದಿಂದಲಾಯಿತ್ತು ಸ್ಪರ್ಶನದಿಂದಲಾಯಿತ್ತು ಅರ್ಪಿಸುವ ಸೋಂಕಿನ ಸುಖವನರ್ಪಿಸಲರಿಯದಿರ್ದಡೆ ಭ್ರಾಂತಿ. ಕೂಡಲ ಚನ್ನ ಸಂಗಯ್ಯನ ಪ್ರಸಾದಿಯ ಪ್ರಸಾದವ ಅತಿಗಳೆದಡೆ ಅದಕ್ಕಿನ್ನೆಂತೋ. ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ.
ಪರಿಶುದ್ಧ ಪ್ರಸಾದಿ ಎನಿಸಲು ಕಾಯವೇ ಲಿಂಗಕ್ಕೆ ಅರ್ಪಿತವಾಯಿತು. ಅರ್ಪಿತವಾದ ಆ ಕಾಯವೇ ಪ್ರಸಾದವಾಯಿತು. ಲಿಂಗಾರ್ಪಿತವಾಗಿ ಲಿಂಗ ಸ್ವರೂಪವೇ ಆದ ಕಾಯದ ಕ್ರಿಯೆಗಳೆಲ್ಲವೂ ಮತ್ತೆ ಮತ್ತೆ ಸದಾಕಾಲ ಅರ್ಪಿತವಾದವು. ನೋಡುವ ದರ್ಶನವೂ ಲಿಂಗಾರ್ಪಿತವಾಯಿತು. ಈ ತೆರನಾಗಿ ಅರ್ಪಿಸುವ ಸಂಬಂಧದ ಸುಖವನ್ನು ಅರ್ಪಿಸಲರಿಯದಿದ್ದರೆ ಉಳಿದ ಅರ್ಪಿತವೆಲ್ಲವೂ ಬರೀ ಭ್ರಾಂತಿಯು. ಕಾಯುವನು ಲಿಂಗಾರ್ಪಿತವ ಮಾಡಿ ಲಿಂಗಕಾಯವಾದ ಪ್ರಸಾದಿಯ ಪ್ರಸಾದವನ್ನು ಸವಿಯದೆ ಅಲಕ್ಷಿಸಿದರೆ ಆ ಕಷ್ಟಕ್ಕಿನ್ನಾವುದು ಪರಿಹಾರವೋ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ಯಾವುದು ಅಂತ ನೋಡೋಣ. ಆಯತ ಸ್ವಾಯತ ಸನ್ನಿಹಿತದ ಸಂಭ್ರಮವ ಅನಾಯತಂಗಳು ಮುಟ್ಟಲಮ್ಮವು. ನೋಡ, ಶ್ರೋತ್ರದ ಕೈಯಲರ್ಪಿಸುವ, ಕಂಗಳ ಕೈಯಲರ್ಪಿಸುವ, ನಾಶಿಕದ ಕೈಯಲರ್ಪಿಸುವ, ಜಿಹ್ವೆಯ ಕೈಯಲರ್ಪಿಸುವ, ತ್ವಕ್ಕಿನ ಕೈಯಲರ್ಪಿಸುವ, ಮನದ ಕೈಯಲರ್ಪಿಸುವ, ಅಲ್ಲಲ್ಲಿ ತಾಗಿದ ಸುಖವನಲ್ಲಲ್ಲಿಯೇ ಲಿಂಗಾರ್ಪಿತವ ಮಾಡಬಲ್ಲನಾಗಿ ಕೂಡಲಚನ್ನ ಸಂಗಯ್ಯನಲ್ಲಿ ಆತನೇ ಮಹಾಪ್ರಸಾದಿ. ಚನ್ನ ಬಸವಣ್ಣನವರ ಈ ವಚನದ ಅರ್ಥ: ಅಂಗದಲ್ಲಿ ಇಷ್ಟಲಿಂಗ ಆಯತವಾಗಿ, ಮನದಲ್ಲಿ ಪ್ರಾಣಲಿಂಗ ಸ್ವಾಯತವಾಗಿ, ಭಾವದಲ್ಲಿ ಭಾವಲಿಂಗ ಸನ್ನಿಹಿತವಾಗಿರುವ ಪ್ರಸಾದಿಗಳ ಶಿವ ಸುಖ ಸಂಭ್ರಮವನ್ನು ಲಿಂಗವನ್ನು ಆಯತ ಮಾಡಿಕೊಳ್ಳದ ಭಿನ್ನ ಭಾವದ ಭ್ರಾಂತ ಭಕ್ತರು ಅರಿಯರು. ಶ್ರೋತ್ರದ ಕೈಯಿಂದ ಶಬ್ದವನ್ನರ್ಪಿಸುವನು, ನೇತ್ರದ ಕೈಯಿಂದ ರೂಪವನ್ನರ್ಪಿಸುವನು, ನಾಶಿಕದ ಕೈಯಿಂದ ಗಂಧವನ್ನರ್ಪಿಸುವನು, ರಸನೆಯ ಕೈಯಿಂದ ರುಚಿಯನ್ನರ್ಪಿಸುವನು, ತ್ವಕ್ಕಿನ ಕೈಯಿಂದ ಸ್ಪರ್ಶವನ್ನರ್ಪಿಸುವನು, ಮನದ ಕೈಯಿಂದ ತೃಪ್ತಿಯನ್ನರ್ಪಿಸುವನು. ಈ ತೆರನಾಗಿ ಆಯಾ ಇಂದ್ರಿಯ ಮುಖದಲ್ಲಿ ಬಂದು ಸೋಂಕಿದ ಸುಖವನ್ನು ಅಲ್ಲಲ್ಲಿಯೇ ಲಿಂಗಾರ್ಪಿತ ಮಾಡಲು ಬಲ್ಲವನಾದ ಕಾರಣ ಆತನೇ ಮಹಾಪ್ರಸಾದಿ ಎಂಬುದು ಈ ವಚನದ ತತ್ವಾನುಭವವಾಗಿದೆ. ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದವೆಂಬುವರು ನೀವು ಕೇಳಿರೆ. ಶುದ್ಧ ಪ್ರಸಾದ ಗುರುಮುಖದಿಂದ ಬಂದುದು, ಸಿದ್ಧ ಪ್ರಸಾದ ಲಿಂಗಮುಖದಿಂದ ಬಂದುದು, ಪ್ರಸಿದ್ಧ ಪ್ರಸಾದ ಜಂಗಮ ಮುಖದಿಂದ ಬಂದುದು. ಇದರೊಳಗೆ ಆವುದು ಘನವೆಂಬೆ, ಆವುದು ಕಿರಿದೆಂಬೆ. ಮಹಕ್ಕೆ ಮಹಾ, ಘನಕ್ಕೆ ಘನ, ಮಹಾಘನ ಪ್ರಸಾದ. ಗುರುಪ್ರಸಾದದಿಂದ ತನುಶುದ್ಧವಾಯಿತು, ಲಿಂಗ ಪ್ರಸಾದದಿಂದ ಮನಶುದ್ಧವಾಯಿತು. ಜಂಗಮ ಪ್ರಸಾದದಿಂದ ಪ್ರಾಣಶುದ್ಧವಾಯಿತು, ಶರಣ ಸಂಗದಿಂದ ಪ್ರಸಾದ ಸಾಧ್ಯವಾಯಿತು. ಕೂಡಲ ಚನ್ನ ಸಂಗಮ ದೇವಯ್ಯ ಈ ತ್ರಿವಿಧ ಪ್ರಸಾದವ ಕೊಂಡೆನ್ನ ಭವಂ ನಾಸ್ತಿಯಾಯಿತು. ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ನಾವು ಶುದ್ಧ ಪ್ರಸಾದ, ಸಿದ್ಧ ಪ್ರಸಾದ, ಪ್ರಸಿದ್ಧ ಪ್ರಸಾದವ ಪಡೆವೆವೆಂಬುವರು ನೀವು ಕೇಳಿರಯ್ಯ. ಶುದ್ಧ ಪ್ರಸಾದವೆಂದರೆ ಗುರುವಿಗೆ ತನುವರ್ಪಿಸಿದಾಗ ಗುರುಮುಖದಿಂದ ಬಂದುದು. ಸಿದ್ಧ ಪ್ರಸಾದವೆಂದರೆ ಲಿಂಗಕ್ಕೆ ಮನವರ್ಪಿಸಿದಾಗ ಲಿಂಗಮುಖದಿಂದ ಬಂದುದು. ಪ್ರಸಿದ್ಧ ಪ್ರಸಾದವೆಂದರೆ ಜಂಗಮಕ್ಕೆ ಭಾವ ಧನವನ್ನರ್ಪಿಸಿದಾಗ ಜಂಗಮ ಮುಖದಿಂದ ಬಂದುದು. ಈ ತ್ರಿವಿಧ ಪ್ರಸಾದದೊಳಗೆ ಯಾವುದು ಹಿರಿದೆನ್ನಲಿ, ಯಾವುದು ಕಿರಿದೆನ್ನಲಿ. ಪ್ರಸಾದವೆಂದರೆ ಮಹಕ್ಕೆ ಮಹವಾಗಿದೆ, ಘನಕ್ಕೆ ಘನವಾಗಿದೆ. ಪರಮ ಪ್ರಸಾದ ಗುರು ಪ್ರಸಾದದಿಂದ ತನುಗುಣವಳಿದು ತನು ಶುದ್ಧವಾಯಿತು, ಲಿಂಗ ಪ್ರಸಾದದಿಂದ ಮನಗುಣವಳಿದು ಮನಶುದ್ಧವಾಯಿತು. ಜಂಗಮ ಪ್ರಸಾದದಿಂದ ಪ್ರಾಣಗುಣವಳಿದು ಪ್ರಾಣ ಶುದ್ಧವಾಯಿತು. ಇಂತಿ ಪರಮ ಪ್ರಸಾದವು ಶರಣರ ಸಂಗದಿಂದ ಸಾಧ್ಯವಾಯಿತು. ತಂದೆ ಪರಶಿವಲಿಂಗವೇ ಈ ಮೂರೂ ತೆರನಾದ ಪ್ರಸಾದವ ಸವಿದು ಎನ್ನ ಭವ ಬಂಧನ
ವಿನಾಶವಾಯಿತು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ಯಾವುದು ಅಂತ ನೋಡೋಣ. ಒಮ್ಮೆ ನೀ ದೇವನಾದಲ್ಲಿ ನಾ ಭಕ್ತನಾಗಿರ್ಪೆನು, ಮತ್ತೊಮ್ಮೆ ನಾ ದೇವನಾದಲ್ಲಿ ನೀವೂ ಭಕ್ತರಾಗಿರ್ಪಿರಿ. ಅದೆಂತೆಂದಡೆ, ಎನ್ನ ತನು ಮನ ಪ್ರಾಣೇಂದ್ರಿಯಗಳು ನಿಮಗರ್ಪಿತವಾದವು. ನಿಮ್ಮ ಮಹಾಪ್ರಸಾದವೆನ್ನೊಳಗಾಯಿತ್ತಾಗಿ ಅಖಂಡೇಶ್ವರ ನೀವೇ ಪದಾರ್ಥ, ನಾನೇ ಪ್ರಸಾದವಯ್ಯ. ಷಣ್ಮುಖ ಶಿವಯೋಗಿಗಳು ಬರೆದಿರುವಂತಹ ಈ ವಚನದ ಅರ್ಥ: ಓ ದೇವಾಧಿದೇವನೇ, ಒಮ್ಮೆ ನೀನು ನೀಡುವ ದೇವನಾದರೆ ನಾನು ಪಡೆವ ಭಕ್ತನಾಗಿರುವೆನು. ಮತ್ತೊಮ್ಮೆ ನಾನು ನೀಡುವ ದೇವನಾದರೆ ನೀನು ಪಡೆವ ಭಕ್ತನಾಗಿರುವೆ. ಅದು ಹೇಗೆಂದರೆ, ಎನ್ನ ತನು ಮನ ಧನ ಪ್ರಾಣ ಇಂದ್ರಿಯಗಳು ನಿಮಗರ್ಪಿತವಾದುದರಿಂದ ಉಭಯ ಭಾವ ಹಿಂಗಿತ್ತು. ನಿಮ್ಮ ಮಹಾಪ್ರಸಾದವು ಎನ್ನೊಳಗೆ ವೇಧಿಸಿದ್ದರಿಂದ ಶಿವಶಿವ ನೀವೇ ಪದಾರ್ಥ, ನಾನೇ ಪ್ರಸಾದವೆಂಬುದು ಕಾಣಬಂದಿತ್ತೆಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಜೀವ ಭಾವದಿಂದೆ ಜೀವನ ತಿಂದು ಜೀವಿಸಿ ಜನನ ಮರಣಗಳಿಂದೆ ದುಃಖ ಬಡುತ್ತಿರ್ಪುವು ನೋಡ ಸಕಲ ಪ್ರಾಣಿಗಳು. ಅದೆಂತೆಂದಡೆ, ಪೃಥ್ವಿ ಬೀಜಂ ತಥಾ ಮಾಸಂ ಆಪ್ದ್ರವ್ಯಂ ಸುರಾಮಯಂ ಆತ್ಮಜೀವ ಸಮಾಯುಕ್ತಂ ಜೀವಂ ಜೀವೇನ ಭಕ್ಷಯೇತ್ ಎಂದುದಾಗಿ ಇಂತಪ್ಪ ಜೀವಮಯವಾದ ಪದಾರ್ಥವನ್ನು ಶುದ್ಧ ಸಂಸ್ಕಾರವ ಮಾಡಿ ಲಿಂಗ ಜಂಗಮದ ಮುಖಕ್ಕೆ ಸಮರ್ಪಿಸಿ ಆ ಲಿಂಗ ಜಂಗಮದ ಮುಖದಲ್ಲಿ ಒದಗಿದ ಪರಮ ಪ್ರಸಾದವನ್ನು ಭೋಗಿಸುವ ಸದ್ಭಕ್ತಂಗೆ ಜನನ ಮರಣಗಳು ದೂರವಾಗಿರ್ಪುದಯ್ಯ ಅಖಂಡೇಶ್ವರ. ಷಣ್ಮುಖ ಶಿವಯೋಗಿಗಳು ಬರೆದಿರುವಂಥ ಈ ವಚನದ ಅರ್ಥ: ಶಿವಭಾವವ ಮರೆತು ಜೀವಭಾವದಿಂದ ಮತ್ತೊಂದು ಜೀವಿಯನ್ನು ನೋಯಿಸಿ ಸಾಯಿಸಿ ತಿಂದು ಜೀವಿಸುತ್ತಾ ಜನನ ಮರಣಗಳಿಗೆ ಗುರಿಯಾಗಿ ದುಃಖ ಪಡುತ್ತಲಿವೆ ಸಕಲ ಪ್ರಾಣಿಗಳೆಲ್ಲವೂ. ಅದು ಹೇಗೆಂದರೆ, ಪೃಥ್ವಿ ಬೀಜವಾದ ಪ್ರಾಣಿಯ ಮಾಂಸವನ್ನು, ಜಲಬೀಜವಾದ ಸುರಾಪಾನವನ್ನು ಮತ್ತು ಸಕಲಾತ್ಮರೂ ಸಮನಾಗಿದ್ದರೂ ಒಂದು ಜೀವ ಇನ್ನೊಂದು ಜೀವವನ್ನು ತಿಂದು ಬದುಕುತ್ತಲಿದೆ. ಜೀವಮಯವಾದ ಸಸ್ಯ ಪದಾರ್ಥವನ್ನು ಶುದ್ಧ ಸಂಸ್ಕಾರವ ಮಾಡಿ ಪರಶಿವನ ಮುಖವಾದ ಲಿಂಗ ಜಂಗಮದ ಮುಖಕ್ಕೆ ಸಮರ್ಪಿಸಿ ಆ ಲಿಂಗ ಜಂಗಮದ ಮುಖದಿಂದ ಬಂದೊದಗಿದ ಶಿವಮಯವಾದ ಪರಮ ಪ್ರಸಾದವನ್ನು ಸಾವಧಾನದಿಂದ ಭೋಗಿಸುವ ಭಕ್ತನಿಗೆ ಸಂಕಲ್ಪ ವಿಕಲ್ಪರಹಿತವಾಗಿ ಜನನ ಮರಣಗಳು ದೂರವಾಗುವವು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ತನುವತಾಗದ ಮುನ್ನ ಮನವತಾಗದ ಮುನ್ನ ಆಪ್ಯಾಯನ ಬಂದು ಎಡೆಗೊಳ್ಳದ ಮುನ್ನ ಅರ್ಪಿತವ ಮಾಡಬೇಕು. ಗುರುವಿನ ಕೈಯಲ್ಲಿ ಎಳತಟವಾಗದ ಮುನ್ನ ಅರ್ಪಿತವ ಮಾಡಬೇಕು. ಎಡದ ಕೈಯಲ್ಲಿ ಕಿಚ್ಚು ಬಲದ ಕೈಯಲ್ಲಿ ಹುಲ್ಲು ಉರಿ ಹತ್ತಿತು ಗುಹೇಶ್ವರ ನಿಮ್ಮ ಪ್ರಸಾದಿಯ. ಅಲ್ಲಮ ಪ್ರಭು ದೇವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಮುಂತಾದ ಯಾವ ಪದಾರ್ಥವಾದರೂ ಅದಕ್ಕೆ ಹಸಿವಿನಾಸೆಗೆ ತನುವು ಬಂದು ಸೋಂಕುವ ಮೊದಲು ಮತ್ತು ಮನವು ಬಂದು ಸೋಂಕದ ಮೊದಲು ಅದರಂತೆ ತೃಪ್ತಿ ಬಂದು ಆವರಿಸದ ಮೊದಲೇ ಲಿಂಗಕ್ಕೆ ಅರ್ಪಿತ ಮಾಡಬೇಕು. ಯಾವ ಪದಾರ್ಥವಾದರೂ ಗುರುವಿನ ಕೈಯಲ್ಲಿ ಒತ್ತಾಯಪೂರ್ವಕವಾಗಿ ಸೆಳೆದುಕೊಳ್ಳುವ ಮೊದಲೇ ಲಿಂಗಾರ್ಪಿತವ ಮಾಡಬೇಕು. ಪ್ರಸಾದಿಯ ಎಡದ ಕೈಯಲ್ಲಿ ಲಿಂಗವೆಂಬ ಉರಿ ಬಲದ ಕೈಯಲ್ಲಿ ಪದಾರ್ಥವೆಂಬ ಹುಲ್ಲು ಇರುವುದರಿಂದ ಆ ಲಿಂಗಾರ್ಪಿತವಾದ ಪ್ರಸಾದವ ಭೋಗಿಸುವ ಪ್ರಸಾದಿಯ ಸರ್ವಾಂಗವೆಲ್ಲವೂ ಲಿಂಗವೆಂಬ ಉರಿ ಆವರಿಸಿ ಪರಿಶುದ್ಧವಾಗಿ ಲಿಂಗಾಂಗವೇ ಆಯಿತು ಎಂಬುದೇ
ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ಯಾವುದು ಅಂತ ನೋಡೋಣ. ಅಂಗಕ್ಕೆ ಆಚಾರವಳವಟ್ಟಲ್ಲಿ ಲಿಂಗಕ್ಕೆ ಆ ಅಂಗವೇ ಅರ್ಪಿತ. ಪ್ರಾಣಕ್ಕೆ ಪ್ರಸಾದ ಸಾಧ್ಯವಾದಲ್ಲಿ ಲಿಂಗಕ್ಕೆ ಆ ಮನವೇ ಅರ್ಪಿತ. ಭಾವ ಭ್ರಮೆಯ ನತಿಗಳೆದು ನಿರ್ಭಾವದಲ್ಲಿ ಲಿಂಗಕ್ಕೆ ಆ ಭಾವವೇ ಅರ್ಪಿತ. ಜ್ಞಾತೃ ಜ್ಞಾನ ಜ್ಞೇಯವೆಂಬ ಸಂಪುಟವಾಗಿ ಅರಿವು ನಿಶ್ಚಯಿಸಿ ನಿಷ್ಪತ್ತಿಯಾಗಿ ಕುರುಹುಗೆಟ್ಟಲ್ಲಿ ಲಿಂಗಕ್ಕೆ ಆ ಅರಿವೇ ಅರ್ಪಿತ. ಇಂತು ಸರ್ವಾಂಗವೇ ಅರ್ಪಿತ. ಈ ಹೀಗೆ ಅರ್ಪಿತವಾಗಿ ಲಿಂಗಕ್ಕೆ ಒಡೆತನವಿತ್ತ ಕಾರಣ ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ ನಾನೆಂದರಿಯದೆ ನಿಂದ ನಿಲವ ನೋಡ ಪ್ರಸಾದಿ. ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಭಕ್ತನ ಕ್ರಿಯಾತ್ಮಕವಾದ ಅಂಗಕ್ಕೆ ಅರಿವಿನ ಚೇತನ ತುಂಬಿದ ಸತ್ಯ ಸದಾಚಾರವು ಬಂದು ಅಳವಟ್ಟರೆ ಅಂತಹ ಅಂಗ ಲಿಂಗಕ್ಕೆ ಪದಾರ್ಥವಾಗಿ ಅರ್ಪಿತವಾದಂತೆ. ಭಕ್ತನ ಪ್ರಾಣಕ್ಕೆ ಪರಶಿವನ ಪ್ರಸನ್ನತೆಯೆಂಬ ಪ್ರಸಾದವು ಅಳವಟ್ಟರೆ ಆ ಪ್ರಾಣದ ಆಧಾರದಿಂದ ಚಲಿಸುವ ಮನವು ಸ್ಥಿರಗೊಂಡು ಲಿಂಗಕ್ಕೆ ಅರ್ಪಿತವಾದಂತೆ. ಭಕ್ತನ ಭಾವದ ಜಾತಿ ವರ್ಣ ಆಶ್ರಮ ಕುಲ ಗೋತ್ರ ನಾಮಗಳೆಂಬ ಷಡ್ಭ್ರಮೆಗಳಳಿದು ಭಾವ ಶಿವಭಾವದಿಂದ ನಿರ್ಭಾವವಾದರೆ ಆ ಭಾವವು ಲಿಂಗಕ್ಕೆ ಅರ್ಪಿತವಾದಂತೆ. ಜ್ಞಾತೃ ಜ್ಞಾನ ಜ್ಞೇಯಗಳೆಂಬ ತ್ರಿಪುಟಿಗಳೊಂದಾಗಿ ಇದೇ ಸತ್ಯವೆಂಬ ಅರಿವು ದೃಢಗೊಂಡು ನಿಶ್ಚಯಿಸಿ ಅರಿವು ಪರಿಪಕ್ವಗೊಂಡು ಅನುಭವದಲ್ಲಿ ಕುರುಹು ಅಳಿದರೆ ಲಿಂಗಕ್ಕೆ ಅಂತಹ ಅರಿವು ಅರ್ಪಿತವಾದಂತೆ. ಈ ತೆರನಾದಲ್ಲಿ ಭಕ್ತನ ಸರ್ವಾಂಗವೆಲ್ಲವೂ ಲಿಂಗಕ್ಕೆ ಅರ್ಪಿತವಾದಂತಾಗುತ್ತದೆ. ಹೀಗೆ ಭಕ್ತನ ಸರ್ವಾಂಗವೂ ಲಿಂಗಕ್ಕೆ ಅರ್ಪಿತವಾಗಿ ಆ ಅಂಗದ ಒಡೆಯನು ಲಿಂಗವೇ ಆದ ಕಾರಣದಿಂದ ನಾನೆಂಬುದನಳಿದು ಲಿಂಗವೇ ತಾನಾದ ನಿಲುವು ನಿಜಪ್ರಸಾದಿ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಕಾಯಕರಣ ಭಾವಾರ್ಪಿತ ಭೇದದಿಂದ ಪ್ರಸಾದಿಯ ನಿಜಸ್ಥಲ. ತನ್ನ ಲಿಂಗಕ್ಕೆಂದು ಬಂದ ಪದಾರ್ಥವ ರೂಪ ಕಂಡು ಸಂತೋಷಿಸುವಾತನೇ ಪ್ರಸಾದಿ. ಬಂದುದು ಪದಾರ್ಥ ಸಂದುದು ಪ್ರಸಾದ ನಿಂದುದು ಕಿಲ್ಭಿಷ ಕೂಡಲ ಚನ್ನ ಸಂಗಮ ದೇವ. ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಇಷ್ಟಲಿಂಗಕ್ಕೆ ಕಾಯಾರ್ಪಣ, ಪ್ರಾಣಲಿಂಗಕ್ಕೆ ಕರಣಾರ್ಪಣ, ಭಾವಲಿಂಗಕ್ಕೆ ಭಾವಾರ್ಪಣವಾದ ಭೇದದಿಂದಲೇ ಪ್ರಸಾದಿ ಎಂಬ ನಿಜಸ್ಥಲ ಅಳವಡುವುದು. ಪರಿಶುದ್ಧವಾದ ಅಂಗದಲ್ಲಿ ಲಿಂಗವು ನೆಲೆಗೊಂಡ ಬಳಿಕ ಆ ತನ್ನ ಲಿಂಗಕ್ಕೆ ಬಂದ ಶಬ್ದಾದಿ ಪದಾರ್ಥದ ರೂಪವ ಲಿಂಗ ದೃಷ್ಟಿಯಿಂದ ಕಂಡು ಪ್ರಸಾದ ತೃಪ್ತಿಯಿಂದ ಸಂತೋಷಿಸುವಾತನೇ ಪ್ರಸಾದಿಯು. ಲಿಂಗಕ್ಕೆ ಅರ್ಪಿತವಾಗದೇ ಇದ್ದರೆ ಅದು ದೋಷಯುಕ್ತ ಮಲಿನ ಪದಾರ್ಥವೆನಿಸುವುದು. ಹೀಗಲ್ಲದೆ ಲಿಂಗಕ್ಕೆ ಅರ್ಪಿತವಾಗದೇ ಇದ್ದರೆ ಅದು ದೋಷಯುಕ್ತ ಮಲಿನ ಪದಾರ್ಥವೆನಿಸುವುದು. ಆದ ಕಾರಣ ಅರ್ಪಿತದಿಂದ ಪ್ರಸಾದವೆಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ನೋಡೋಣ. ಕಣ್ಣು ಮೀಸಲು ಶಿವನ, ಕೈ ಮೀಸಲು ಶಿವನ, ಕಾಲು ಮೀಸಲು ಶಿವನ, ನಾಲಿಗೆ ಮೀಸಲು ಶಿವನ, ಕಿವಿ ಮೀಸಲು ಶಿವನ, ನಾಶಿಕ ಮೀಸಲು ಶಿವನ, ತನು ಮೀಸಲು ಮನವೆಲ್ಲ ಮೀಸಲು ಶಿವನ. ಈ ಮೀಸಲು ಬೀಸರ ಹೋಗದಂತಿದ್ದರೆ ಆತನೇ ಜಗದೀಶ ಕಾಣ ರಾಮನಾಥ. ಜೇಡರ ದಾಸಿಮಯ್ಯನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ನೋಡುವ ಕಣ್ಣು ಎಲ್ಲೆಲ್ಲೂ ಮಂಗಲಮಯನಾದ ಶಿವನ ನೋಡಲು ಮೀಸಲಾಗಿರಬೇಕು. ಮುಟ್ಟುವ ಕೈ ಎಲ್ಲೆಲ್ಲೂ ಮಂಗಲಮಯನಾದ ಶಿವನ ಸತ್ಕ್ರಿಯ ಮುಟ್ಟಲು ಮೀಸಲಾಗಿರಬೇಕು.
ನಡೆವ ಕಾಲು ಸದಾ ಮಂಗಲಮಯನಾದ ಶಿವಮಾರ್ಗದಲ್ಲಿ ನಡೆಯಲು ಮೀಸಲಾಗಿರಬೇಕು. ರುಚಿಸುವ ನಾಲಿಗೆ ಎಂದೆಂದೂ ಶಿವಪ್ರಸಾದವನ್ನೇ ಸವಿಯಲು ಮೀಸಲಾಗಿರಬೇಕು. ಕೇಳುವ ಕಿವಿಯು ಮಂಗಲಮಯವಾದ ಶಿವಶರಣರ ವಚನಾನುಭವ ಕೇಳಲು ಮೀಸಲಾಗಿರಬೇಕು. ವಾಸಿಸುವ ನಾಸಿಕ ಮಂಗಲಮಯವಾದ ಶಿವ ಸದ್ವಾಸನೆಯನ್ನೇ ವಾಸಿಸಲು ಮೀಸಲಾಗಿರಬೇಕು. ಕ್ರಿಯಾಸ್ವರೂಪವಾದ ತನುವು ಸತ್ಕ್ರಿಯಾಚಾರವೆಂಬ ಶಿವಾಚಾರಕ್ಕೆ ಮೀಸಲಾಗಿರಬೇಕು. ಜ್ಞಾನ ಸ್ವರೂಪವಾದ ಮನವು ಶಿವಜ್ಞಾನಮಯವಾದ ಮಂಗಲ ಶಿವನಿಗಾಗಿ ಮೀಸಲಾಗಿರಬೇಕು. ಈ ತೆರನಾಗಿ ಸರ್ವಾಂಗವೂ ಶಿವನಿಗಾಗೇ ಮೀಸಲಾಗಿದ್ದುದನ್ನು ನಾಶವಾಗದಂತೆ ಜಾಗರವಹಿಸಿದರೆ ಆತನೇ ಪ್ರಸಾದಿ ಎಂಬುದು ಈ ವಚನದ ತತ್ವಾನುಭವವಾಗಿದೆ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಇಂದಿನ ವಚನವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಚನಗಳನ್ನು ಕೇಳಿದಿರಿ. ಹಾಗೆ ಮೌಲ್ಯಯುತವಾದಂತಹ ಅರ್ಥವನ್ನು ಅರ್ಥೈಸಿಕೊಂಡಿದ್ದೀರಿ. ಅವುಗಳ ಸಾರವನ್ನು ಸಂಸಾರಕ್ಕೆ ಅಳವಡಿಸಿಕೊಳ್ತಾ ಸಮಾಜವನ್ನು ಸುಸ್ಥಿರತೆಯತ್ತ ಸಾಗಿಸಲು ಸಹಕಾರಿಯಾಗುತ್ತೆ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ಕೇಳರಿತಂತಹ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದ ಶ್ರೀ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ. ಅವರ ಮತ್ತೊಂದಷ್ಟು ವಚನದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.